ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಜಲಜೀವನ್ ಅಡಿಯಲ್ಲಿ ಏನು ಇಲ್ಲಿ ಮನೆಗಳ ಬಳಿ ನಲ್ಲಿ ನಿರ್ಮಾಣ ಮಾಡುವಂಥದ್ದು ಏನು ಕೋಲಾರ ತಾಲೂಕಿನ ಗಡ್ನಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ಇವತ್ತು ಅದೇ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇಲ್ಲಿ ಮನೆ ಮನೆಗೂ ನೀರು ನೀಡುವ ನಿಟ್ಟಿನಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಜಲಜೀವನ್ ಯೋಜನೆ ಅಡಿಯಲ್ಲಿ ಕೊಳವೆಗಳ ಮೂಲಕ ನೀರು ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಸಮರ್ಪಕವಾಗಿ ಮಾಡಿಲ್ಲ ಎಂಬುದು ಗ್ರಾಮಸ್ಥರ ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಏನು ಕಳೆದ 6 ತಿಂಗಳ ಹಿಂದೆ ಮಾಡಿರುವಂತಹ ಈ ನಲ್ಲಿಗಳಲ್ಲಿ ನೀರೇ ಬರುವುದಿಲ್ಲ ಎಂಬುದು ಇಲ್ಲಿ ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಏನು ಗುತ್ತಿಗೆದಾರರು ಇಲ್ಲಿ ಮಾಡಿರುವಂತಹ ಕಾಮಗಾರಿಯನ್ನು ಕಳಪೆಯಿಂದ ಮಾಡಿರುವಂಥದ್ದು, ಅದರ ಜೊತೆಗೆ ಏನು ಸರಿಯಾದಂತಹ ಏನು ವಾಟರ್ ಸಹ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಏನು ಹಲವು ಮನೆಗಳಿಗೆ ನೀರೇ ಬರೋದಿಲ್ಲ ಎಂಬುದು ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಸಾಕಷ್ಟು ಮನೆ ಮನೆಗೂ ನೀರು ಕೊಡುವಂತಹ ನಲ್ಲಿಗಳನ್ನು ಸಹ ಮಾಡಿದ್ದಾರೆ. ಆದರೆ ಇವೆಲ್ಲವೂ ಸಹ ಕಳಪೆಯಿಂದ ಕೂಡಿದೆ. ಮತ್ತು ಇಲ್ಲಿ ಹಾಕಿರುವಂತಹ ಕೊಳೆ ಆಗ್ಬೋದು ಮತ್ತು ಟ್ಯಾಪ್ ಆಗ್ಬೋದು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ಅನ್ನೋದು ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದರೂ ಸಹ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮನೆ ಇರುವಂಥದ್ದು ನೋಡ್ಬೋದು. ಮನೆ ಮನೆಗೂ ಸಹ ಇಲ್ಲಿ ನಲ್ಲಿಗಳನ್ನು ಅಳವಡಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅನ್ನುವುದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಅದರಲ್ಲೂ ಸಹ ಏನು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಸೂಲೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಏನು ಗರಡನಹಳ್ಳಿ ಗ್ರಾಮ ಪ್ರಾಯೋಗಿಕವಾಗಿ ಜಲಜೀವನ ಯೋಜನೆ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಸಮರ್ಪಕವಾಗಿ ಇಲ್ಲಿ ಅಧಿಕಾರಿಗಳಾಗಬಹುದು ಮತ್ತು ಗುತ್ತಿಗೆದಾರರಾಗಬಹುದು ಏನು ಇಲ್ಲಿ ನಿರ್ವಹಣೆ ಮಾಡಿಲ್ಲ ಎಂಬುದು ಪ್ರಮುಖವಾಗಿ ಕೇಳಿಬರ್ತಾ ಇರೋಂಥದ್ದು ಆರೋಪವಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಈ ಯೋಜನೆಯನ್ನು ಏನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಏನು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಆರೋಪವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಜಲಜೀವನ್ ಅಡಿಯಲ್ಲಿ ಏನು ಇಲ್ಲಿ ಮನೆಗಳ ಬಳಿ ನಲ್ಲಿ ನಿರ್ಮಾಣ ಮಾಡುವಂಥದ್ದು ಏನು ಕೋಲಾರ ತಾಲೂಕಿನ ಗಡ್ನಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ಇವತ್ತು ಅದೇ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇಲ್ಲಿ ಮನೆ ಮನೆಗೂ ನೀರು ನೀಡುವ ನಿಟ್ಟಿನಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಜಲಜೀವನ್ ಯೋಜನೆ ಅಡಿಯಲ್ಲಿ ಕೊಳವೆಗಳ ಮೂಲಕ ನೀರು ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಸಮರ್ಪಕವಾಗಿ ಮಾಡಿಲ್ಲ ಎಂಬುದು ಗ್ರಾಮಸ್ಥರ ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಏನು ಕಳೆದ 6 ತಿಂಗಳ ಹಿಂದೆ ಮಾಡಿರುವಂತಹ ಈ ನಲ್ಲಿಗಳಲ್ಲಿ ನೀರೇ ಬರುವುದಿಲ್ಲ ಎಂಬುದು ಇಲ್ಲಿ ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಏನು ಗುತ್ತಿಗೆದಾರರು ಇಲ್ಲಿ ಮಾಡಿರುವಂತಹ ಕಾಮಗಾರಿಯನ್ನು ಕಳಪೆಯಿಂದ ಮಾಡಿರುವಂಥದ್ದು, ಅದರ ಜೊತೆಗೆ ಏನು ಸರಿಯಾದಂತಹ ಏನು ವಾಟರ್ ಸಹ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಏನು ಹಲವು ಮನೆಗಳಿಗೆ ನೀರೇ ಬರೋದಿಲ್ಲ ಎಂಬುದು ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಸಾಕಷ್ಟು ಮನೆ ಮನೆಗೂ ನೀರು ಕೊಡುವಂತಹ ನಲ್ಲಿಗಳನ್ನು ಸಹ ಮಾಡಿದ್ದಾರೆ. ಆದರೆ ಇವೆಲ್ಲವೂ ಸಹ ಕಳಪೆಯಿಂದ ಕೂಡಿದೆ. ಮತ್ತು ಇಲ್ಲಿ ಹಾಕಿರುವಂತಹ ಕೊಳೆ ಆಗ್ಬೋದು ಮತ್ತು ಟ್ಯಾಪ್ ಆಗ್ಬೋದು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ಅನ್ನೋದು ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದರೂ ಸಹ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮನೆ ಇರುವಂಥದ್ದು ನೋಡ್ಬೋದು. ಮನೆ ಮನೆಗೂ ಸಹ ಇಲ್ಲಿ ನಲ್ಲಿಗಳನ್ನು ಅಳವಡಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅನ್ನುವುದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಅದರಲ್ಲೂ ಸಹ ಏನು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಸೂಲೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಏನು ಗರಡನಹಳ್ಳಿ ಗ್ರಾಮ ಪ್ರಾಯೋಗಿಕವಾಗಿ ಜಲಜೀವನ ಯೋಜನೆ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಸಮರ್ಪಕವಾಗಿ ಇಲ್ಲಿ ಅಧಿಕಾರಿಗಳಾಗಬಹುದು ಮತ್ತು ಗುತ್ತಿಗೆದಾರರಾಗಬಹುದು ಏನು ಇಲ್ಲಿ ನಿರ್ವಹಣೆ ಮಾಡಿಲ್ಲ ಎಂಬುದು ಪ್ರಮುಖವಾಗಿ ಕೇಳಿಬರ್ತಾ ಇರೋಂಥದ್ದು ಆರೋಪವಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಈ ಯೋಜನೆಯನ್ನು ಏನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಏನು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಆರೋಪವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಜಲಜೀವನ್ ಅಡಿಯಲ್ಲಿ ಏನು ಇಲ್ಲಿ ಮನೆಗಳ ಬಳಿ ನಲ್ಲಿ ನಿರ್ಮಾಣ ಮಾಡುವಂಥದ್ದು ಏನು ಕೋಲಾರ ತಾಲೂಕಿನ ಗಡ್ನಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ಇವತ್ತು ಅದೇ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇಲ್ಲಿ ಮನೆ ಮನೆಗೂ ನೀರು ನೀಡುವ ನಿಟ್ಟಿನಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಜಲಜೀವನ್ ಯೋಜನೆ ಅಡಿಯಲ್ಲಿ
ಕೊಳವೆಗಳ ಮೂಲಕ ನೀರು ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಸಮರ್ಪಕವಾಗಿ ಮಾಡಿಲ್ಲ ಎಂಬುದು ಗ್ರಾಮಸ್ಥರ ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಏನು ಕಳೆದ 6 ತಿಂಗಳ ಹಿಂದೆ ಮಾಡಿರುವಂತಹ ಈ ನಲ್ಲಿಗಳಲ್ಲಿ ನೀರೇ ಬರುವುದಿಲ್ಲ ಎಂಬುದು ಇಲ್ಲಿ ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಏನು ಗುತ್ತಿಗೆದಾರರು ಇಲ್ಲಿ ಮಾಡಿರುವಂತಹ ಕಾಮಗಾರಿಯನ್ನು ಕಳಪೆಯಿಂದ ಮಾಡಿರುವಂಥದ್ದು, ಅದರ ಜೊತೆಗೆ ಏನು ಸರಿಯಾದಂತಹ ವಾಟರ್ ಸಹ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಹಲವು ಮನೆಗಳಿಗೆ ನೀರೇ ಬರೋದಿಲ್ಲ ಎಂಬುದು ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಸಾಕಷ್ಟು ಮನೆ ಮನೆಗೂ ನೀರು ಕೊಡುವಂತಹ ನಲ್ಲಿಗಳನ್ನು ಸಹ ಮಾಡಿದ್ದಾರೆ. ಆದರೆ ಇವೆಲ್ಲವೂ ಸಹ ಕಳಪೆಯಿಂದ ಕೂಡಿದೆ. ಮತ್ತು ಇಲ್ಲಿ ಹಾಕಿರುವಂತಹ ಕೊಳವೆ ಆಗ್ಬೋದು ಮತ್ತು ಟ್ಯಾಪ್ ಆಗ್ಬೋದು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ಅನ್ನೋದು ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದರೂ ಸಹ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮನೆ ಇರುವಂಥದ್ದು ನೋಡ್ಬೋದು. ಮನೆ ಮನೆಗೂ ಸಹ ಇಲ್ಲಿ ನಲ್ಲಿಗಳನ್ನು ಅಳವಡಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅನ್ನುವುದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಅದರಲ್ಲೂ ಸಹ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೂಲು ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗರಡನಹಳ್ಳಿ ಗ್ರಾಮ ಪ್ರಾಯೋಗಿಕವಾಗಿ ಜಲಜೀವನ ಯೋಜನೆ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಸಮರ್ಪಕವಾಗಿ ಇಲ್ಲಿ ಅಧಿಕಾರಿಗಳಾಗಬಹುದು ಮತ್ತು ಗುತ್ತಿಗೆದಾರರಾಗಬಹುದು ಇಲ್ಲಿ ನಿರ್ವಹಣೆ ಮಾಡಿಲ್ಲ ಎಂಬುದು ಪ್ರಮುಖವಾಗಿ ಕೇಳಿಬರ್ತಾ ಇರೋಂಥದ್ದು ಆರೋಪವಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಈ ಯೋಜನೆಯನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಆರೋಪವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಜಲಜೀವನ್ ಅಡಿಯಲ್ಲಿ ಇಲ್ಲಿ ಮನೆಗಳ ಬಳಿ ನಲ್ಲಿ ನಿರ್ಮಾಣ ಮಾಡುವಂಥದ್ದು ಕೋಲಾರ ತಾಲೂಕಿನ ಗರಡನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿರುವಂಥದ್ದು. ನಾನು ಇವತ್ತು ಅದೇ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇಲ್ಲಿ ಮನೆ ಮನೆಗೂ ನೀರು ನೀಡುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಲಜೀವನ್ ಯೋಜನೆ ಅಡಿಯಲ್ಲಿ ಕೊಳವೆಗಳ ಮೂಲಕ ನೀರು ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಸಮರ್ಪಕವಾಗಿ ಮಾಡಿಲ್ಲ ಎಂಬುದು ಗ್ರಾಮಸ್ಥರ ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಕಳೆದ 6 ತಿಂಗಳ ಹಿಂದೆ ಮಾಡಿರುವಂತಹ ಈ ನಲ್ಲಿಗಳಲ್ಲಿ ನೀರೇ ಬರುವುದಿಲ್ಲ ಎಂಬುದು ಇಲ್ಲಿ ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಗುತ್ತಿಗೆದಾರರು ಇಲ್ಲಿ ಮಾಡಿರುವಂತಹ ಕಾಮಗಾರಿಯನ್ನು ಕಳಪೆಯಿಂದ ಮಾಡಿರುವಂಥದ್ದು, ಅದರ ಜೊತೆಗೆ ಸರಿಯಾದಂತಹ ವಾಟರ್ ಸಹ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಹಲವು ಮನೆಗಳಿಗೆ ನೀರೇ ಬರೋದಿಲ್ಲ ಎಂಬುದು ಪ್ರಮುಖವಾದಂಥ ಆರೋಪವಾಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಸಾಕಷ್ಟು ಮನೆ ಮನೆಗೂ ನೀರು ಕೊಡುವಂತಹ ನಲ್ಲಿಗಳನ್ನು ಸಹ ಮಾಡಿದ್ದಾರೆ. ಆದರೆ ಇವೆಲ್ಲವೂ ಸಹ ಕಳಪೆಯಿಂದ ಕೂಡಿದೆ. ಮತ್ತು ಇಲ್ಲಿ ಹಾಕಿರುವಂತಹ ಕೊಳವೆ ಆಗ್ಬೋದು ಮತ್ತು ಟ್ಯಾಪ್ ಆಗ್ಬೋದು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ಅನ್ನೋದು ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದರೂ ಸಹ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮನೆ ಇರುವಂಥದ್ದು ನೋಡ್ಬೋದು. ಮನೆ ಮನೆಗೂ ಸಹ ಇಲ್ಲಿ ನಲ್ಲಿಗಳನ್ನು ಅಳವಡಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅನ್ನುವುದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಆರೋಪವಾಗಿರುವಂಥದ್ದು. ಅದರಲ್ಲೂ ಸಹ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೂಲು ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗರಡನಹಳ್ಳಿ ಗ್ರಾಮ ಪ್ರಾಯೋಗಿಕವಾಗಿ ಜಲಜೀವನ ಯೋಜನೆ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಆದರೆ ಸಮರ್ಪಕವಾಗಿ ಇಲ್ಲಿ ಅಧಿಕಾರಿಗಳಾಗಬಹುದು ಮತ್ತು ಗುತ್ತಿಗೆದಾರರಾಗಬಹುದು ಇಲ್ಲಿ ನಿರ್ವಹಣೆ ಮಾಡಿಲ್ಲ ಎಂಬುದು ಪ್ರಮುಖವಾಗಿ ಕೇಳಿಬರ್ತಾ ಇರೋಂಥದ್ದು ಆರೋಪವಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಈ ಯೋಜನೆಯನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾ ಇರುವಂಥ ಆರೋಪವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.